ಪಾದಗಳಿಗೆ ಹಣಮಣೆದು ಹಾಗೂ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೆ ಈಶ್ವರಪ್ಪ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಶರಣಾಧೀಶರ ಬಸವ ಶರಣಾಧೀಶರ ಹಿಂದೂ ವೇದಿಕೆ ಸಂಚಾಲಕರಾದಂಥ ರವಿ ಬಗಲಿಯವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತಾ, ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾ ಪ್ರಕಟಣೆಯನ್ನು ಪ್ರಾರಂಭಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಪೂಜ್ಯರಲ್ಲಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಶರಣಾರ್ಥಿಗಳು, ಇದೇ ತಿಂಗಳು 29/12/2029 ಸಾಯಂಕಾಲ 3:30 ಕಮಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಹಿಂದೂಗಳಿಗೆ ಆಗಾಗ ತೊಂದರೆಗಳು, ಕಷ್ಟಗಳು, ಷಡ್ಯಂತ್ರಗಳು ಮೇಲಿನ ಮೇಲೆ ಮಾಡ್ತಾ ಇದ್ದಾರೆ. ನಮ್ಮ ಯುವ ಪೀಳಿಗೆ ಜಾಗೃತಿ ಆಗಬೇಕು. ನಮ್ಮ ದೇಶದ ಆಚಾರ ವಿಚಾರಗಳು, ಹಿಂದೂ ಸಂಸ್ಕೃತಿಯ ಆಚಾರ ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರಿ ಬಬಲೇಶ್ವರದಲ್ಲಿ ಒಂದು ಬೃಹತ್ ರೂಪವಾದಂಥ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಜಗತ್ತಿನ ಬಹುಸಂಖ್ಯಾ ಮುಸಲ್ಮಾನ್ ಕಂಟ್ರಿಗಳಾಗಲಿ, ಇಸ್ಲಾಮಿಕ್ ಕಂಟ್ರಿಗಳ ಇದ್ದರೆ ಭಾರತೀಯರಿಗೆ ಹಿಂದೂ ರಾಷ್ಟ್ರ ಇದೊಂದೇ ಇರತಕ್ಕಂಥದ್ದು. ಹಿಂದೂಗಳನ್ನು ಹತ್ತಿಕ್ಕಲಿಕ್ಕಾಗಿಯೇ ಕೆಲವೊಂದು ಷಡ್ಯಂತ್ರಗಳು, ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ. ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಹಾಗಾಗಿ ಜಾಗೃತಿಗಾಗಿ ಈಗ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಅಧಿಕ ನಾಡಿನ ಸಂತರು, ಮಹಾತ್ಮರು, ಜಗದ್ಗುರುಗಳು, ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 25,000ಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತರಾಗಲಿದ್ದಾರೆ. ಇದೇ ತಿಂಗಳು ಕಣೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು. ಆ ನಿರ್ಬಂಧ ಮುಗಿದು ಹೋಗಿದೆ. ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ. ಬನ್ನಿ ನಮ್ಮ ನಾಡಿಗೆ, ಬಸವನಾಡಿಗೆ ಬನ್ನಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಅವರು ಕೇಳ್ತಾ ಇದ್ದೀವಿ. ಅವರು ಬರಬಹುದು ಅಥವಾ ಬರದೇ ಇರಬಹುದು. ನಾವೆಲ್ಲ ಸೇರಿ ನಾಡಿನ ಎಲ್ಲ ಗಣ್ಯಾತಿ ಗಣ್ಯತರು, ಹಿಂದೂ ಅಭಿಮಾನಿಗಳು, ನಾಡಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು, ಜಾತಿ ಪಕ್ಷ ಬಿಟ್ಟು ಈ ಕಾರ್ಯಕ್ರಮವನ್ನು ನಾವೆಲ್ಲ ಭಕ್ತಾದಿಗಳು, ಸ್ವಾಮೀಜಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ. ಬಸವಣ್ಣನ ನಾಡು, ಎಲ್ಲ ಕಾರ್ಯಕ್ರಮಗಳು, ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನು ಹೊರತುಪಡಿಸಿ ಇದ್ದು, ಈಗ ಬಸವಾದಿ ಶರಣರ ಮಹಾ ಸಮಾವೇಶ ಅಂತ ಅದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ವಿಜಯಪುರದಿಂದ ದರ್ಬಾರ್ ಗ್ರೌಂಡ್ನಿಂದ ಸಾವಿರಾರು ಮೋಟರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ.
ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವಖರ್ಚಿನಿಂದ ಬರಲಿಕ್ಕೆ ತಯಾರಿದ್ದಾರೆ. ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಅವತ್ತು 29ನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಸಾರ ಆಗಲಿ ಅಂತ ನಮ್ಮ ಆಶೆ ಇದೆ. ಧನ್ಯವಾದ. 2,500 ಪೂರ್ಣ ಕುಂಭ ಆ ಊರಲ್ಲೇ ಎಲ್ಲ ಸ್ವಾಮೀಜಿಯವರನ್ನು ಮೆರವಣಿಗೆ ಮೂಲಕವಾಗಿ ಕರೆದುಕೊಂಡು ವೇದಿಕೆ ಹೋಗ್ತಾ ಇದ್ದಾರೆ. ಸುಮಾರು ದೊಡ್ಡ ಒಂದು ಓಪನ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬಬಲೇಶ್ವರದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದರೆ ಬಬಲೇಶ್ವರದಲ್ಲಿಯ ಭಕ್ತಾದಿಗಳು ಬಬಲೇಶ್ವರದಲ್ಲಿ ಆಗಲಿ ಬಸವಣ್ಣನ ನಾಡು ಅಂತ ತಿಳ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಬಬಲೇಶ್ವರದಲ್ಲಿ ಅಷ್ಟೇ ಅಲ್ಲ, ಇನ್ನೂ 4-6 ಕಡೆಯಲ್ಲಿ ಆಗ್ತಾ ಇದ್ದಾವೆ. ಇದು ಆರಂಭ ಬಬಲೇಶ್ವರದಲ್ಲಿ. ಇದು ಅಥವಾ ಇದು ಹಿಂದೂ ಸಮಾವೇಶನೋ ಹಿಂದೂ ಅಥವಾ ಸಮಾವೇಶ, ಲಿಂಗಾಯತರ ಸಮಾವೇಶನೋ ಏನದು? ಹಿಂದೂ ಸಮಾವೇಶ. ಅದ ಫಸ್ಟ್ ಬಾರಿಗೆ ಬಸವಾದಿ ಹಿಂದೂಗಳು ಅಂತ ಬಂದಿದೆ. ಅದೇನು ಬಸವಾದಿ ಕಾಂಬಿನೇಷನ್? ಶರಣರ ಹಿಂದೂ ಸಮಾವೇಶ. ಅದೇ ಈ ಕಾಂಬಿನೇಷನ್ ಅರ್ಥ ಗೊತ್ತಾಗ್ತಾ ಇಲ್ಲ. ಎಲ್ಲ ಸಮಾವೇಶಗಳು ಹಿಂದೂ ಸಮಾವೇಶ ಅಂತ ಅದೇ ಟೈಟಲ್ ಮೇಲೆ ಬರ್ತಾ ಇತ್ತು. ನಾವು ಬಸವಣ್ಣನವರ ನಾಡಿನವರು ನಾವೆಲ್ಲರೂ. ಅದಕ್ಕೆ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ನಾವು ಆ ಕಾರ್ಯಕ್ರಮ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಹಾಗೇನಿಲ್ಲ, ಅಲ್ಲ ಅದು ಅವರು ಮತಕ್ಷೇತ್ರ ಇರ್ಬೋದು. ಕಾರ್ಯಕ್ರಮ ನಾವು ಅಲ್ಲೇ ಆಯೋಜನೆ ಮಾಡಿದ್ವಿ ಅಷ್ಟೇ. ಅವ್ರ ವಿರುದ್ಧ ಆಗಲಿ ಮತ್ತೊಬ್ಬರ ವಿರುದ್ಧವಾಗಲಿ ಈ ಕಾರ್ಯಕ್ರಮವಲ್ಲ. ಈ ಹಿಂದೆ ಈಗ ಯತ್ನಾಳ್ ಅವರು ಹೇಳಿದ್ರು, ಹಿಂದೆ ಬೆಳಗಾವದಲ್ಲಿ ಪೂರ್ವಭಾವಿ ಸಭೆ ನಡೆದಾಗ ಮಬಲೇಶ್ವರದಲ್ಲೇ ಮಾಡ್ತೀವಿ, ಮತ್ತೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ರೆ ಪ್ರತಿರೋಧವಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲ, ಅವ್ರು ಅಂದಿರ್ಬೋದು, ನಾವು ಅಂತ ಇಲ್ವಲ್ಲ. ಈಗ ಅವ್ರು ಬರ್ತಾರ ಇಲ್ಲ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಬರ್ಬೋದು, ಬರದೇ ಇರ್ಬೋದು. ಕಟ್ಟರ್ ಹಿಂದೂಗಳಿದ್ರೆ ಮಾತ್ರ ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿದ್ದಾರೆ. ಹಾಗೇನಿಲ್ಲ, ಎಲ್ಲರೂ ಬರ್ತಾರೆ. ಕಟ್ಟರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ಅವ್ರು ಹೇಳಿದ್ರು ಕಟ್ಟರ್ ಹಿಂದೂಗಳಿದ್ರೆ ನಾನು ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ಅದು ಕಟ್ಟರ್ ಹಿಂದೂಗಳು ಹೌದಾ ಅಲ್ವಾ? ನಿಮ್ಗೆ ಹೆಂಗೆ ಅನಿಸುತ್ತೆ? ನಿಮಗೆ ಹೆಂಗೆ ಅನಿಸುತ್ತೆ? ಅಲ್ಲ, ನೀವು ಸಾಬೀತು ಮಾಡಿ, ನೀವು ಹೇಳ್ಬೇಕಲ್ಲ, ನಾವು ಹೇಳೋದು. ಅಲ್ಲ ಇದನ್ನ ಸುಮ್ಮನೆ ಅಲ್ಲ ಒಂದ್ ನಿಮಿಷ, ಒಂದ್ ಕಡೆ ರೂಟ್ ಚೇಂಜ್ ಮಾಡ್ಬೇಡ್ರಿ. ರೂಟ್ ಈಗ ನಾವು ಬೇರೆದವ್ರು ಮಾತಾಡಿದ್ದಕ್ಕೆ ಅಲ್ಲ, ಈ ಕಾರ್ಯಕ್ರಮ ಪ್ರಶ್ನೆಗೆ ಸ್ವಾಮೀಜಿಯವರು ಕ್ಲಿಯರ್ ಹೇಳ ಬಸವಾದಿ ಶರಣರನ್ನ ಹಿಂದೂ ಎಲ್ಲಾರು ಬಂದ್ರು. ಇದು ಕನ್ನೇರಿ ಸ್ವಾಮೀಜಿಯವರ ಭಕ್ತರ ಆಶಯ ಅಂತ ನಡೆದೈತೆ. ಕನ್ನೇರಿ ಕಾಳಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತರು ಏನೆಲ್ಲರದೇವಲ್ಲ ಅವ್ರ ಆಶಯ ಅಂತ ನಡೆದೈತೆ. ಅಲ್ಲ, ಅವ್ರು ಹೇಳಿದ್ದು ಅವರಿಗೆ ಕೇಳೋದು, ನಮಗೆ ಕೇಳೋದು. ನಾವ್ ಹೆಂಗೆ ಈಗ ಬಸವಾದಿ ಶರಣರು ಹೇಳಿರೋದವರು ಸ್ವಾಮಿಗಳೇ, ಈಗ ಬಸವಾದಿ ಶರಣರು ಹಿಂದೂಗಳೇ ಅಲ್ಲ ಅಂತ ಹೇಳಿ ಒಂದು ವಾದ ಇದೆ. ಶರಣರು ಹಿಂದೂಗಳು ಹೌದು ಅಲ್ವ ಅಂತ ನೀವು ಅವರಿಗೆ ಸರ್ ಒಂದು ನಿಮಿಷ. ಬಸವಾದಿ ಶರಣರು ನಾವು ಹಿಂದೂಗಳೇ ಅಲ್ಲ ಅಂತ ಹೇಳಿ ಒಂದು ವಾದ ಲಿಂಗಾಯತ ಸಮಾಜದಲ್ಲಿ ಇದೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಶಿವಶರಣರು ಅಂಕಿತ ನಾಮ ಯಾವಿದ್ದಾವೆ? ಎಲ್ಲ ಲಿಂಗಗಳೇ ಇದ್ದಾವೆ, ಹೌದು ತಾನೇ? ಅವ್ರ ಅಂಕಿತ ನಾಮಗಳು ಯಾವ ಇದಾವೆ? ಎಲ್ಲರ ಅಂಕಿತ ನಾಮಗಳು ಸ್ಥಾವರ ಲಿಂಗಗಳೇ ಇದ್ದಾವೆ. ಎಲ್ಲ ಶರಣರು ಹಿಂದೂಗಳೇ ಇದ್ದರು. ಆದರೂ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಪಾದನೆ ಮಾಡ್ತೀವಲ್ಲಿ. ಹಂಗೇನಿಲ್ಲ. ಅಲ್ಲ, ಅವರು ಅದರ ವೇದಗಳನ್ನೆಲ್ಲ ವಿರೋಧಿಸಿದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಇದೆ. ಶರಣರು ಬಹುತೇಕ ವೇದಗಳನ್ನ